ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಥರ ಸ್ಯಾರಿ ಕಲರ್ ಕಾಂಬಿನೇಷನಲ್ಲಿ ನಾನು ಡಿಸೈನನ್ನು ಹಾಕ್ತಿದ್ದೀನಿ. ಯಾವ ಡಿಸೈನ್ ಅಂತೇಳಿ ಆಲ್ರೆಡಿ ನೀವು ನೋಡಿರ್ತೀರ. ಈ ಡಿಸೈನ್ ಹಾಕೋದಕ್ಕೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ನೋಡಿ ಒಂದು 3 ಚೈನ್ ಆಗೋವಷ್ಟು ಗ್ಯಾಪ್ ಬಿಟ್ಟು ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸ್ಯಾರಿಗೆ ಈ ಥರ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಪಕ್ಕದಲ್ಲೇ ಥ್ರೆಡ್ನ ತಗೊಂಡು ಡಬಲ್ ಕ್ರೋಶ, ಇನ್ನೊಂದು ಡಬಲ್ ಕ್ರೋಶ ಪಕ್ಕದಲ್ಲೇ. ಇದೇ ಥರ ನಾವು 6 ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಸ್ಟಾರ್ಟಿಂಗು 2 ಚೈನ್ ಬಿಟ್ಟು 6 ಡಬಲ್ ಕ್ರೋಶ. ಸ್ಟಾರ್ಟಿಂಗ್ ಮಾತ್ರ ಈ ಥರ 2 ಚೈನ್ ಹಾಕಿರ್ತೀವಲ್ಲ ಅದನ್ನು ಬಿಟ್ಟು ಕೌಂಟ್ ಮಾಡಬೇಕು. ನೆಕ್ಸ್ಟ್ ಎಲ್ಲ 6 ಡಬಲ್ ಕ್ರೋಶ ಕಂಟಿನ್ಯೂ ಮಾಡಬೇಕು. 6 ಡಬಲ್ ಕ್ರೋಶ ಆದಮೇಲೆ 5 ಚೈನ್ ಹಾಕೊಳ್ಳೋಣ. ನೋಡಿ, ಇವಾಗ 6 ಡಬಲ್ ಕ್ರೋಶ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ 5 ಚೈನ್, 2 3 4 5 ಚೈನ್ ಹಾಕ್ಕೊಂಡು ಡಿಸೈನ್ನ ಸ್ವಲ್ಪ ಸ್ಯಾರಿನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಳ್ಳೋಣ. ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಫಸ್ಟು 2 ಚೈನ್ ಹಾಕಿದ್ಮೇಲೆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಾದ್ಮೇಲೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಚೈನ್ ಹಾಕ್ಕೊಂಡು ಒಂದು ಬೀಡ್ಸ್ ನೋಡಿ, ಈ ಥರ ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ. ತೀರಾ ದೊಡ್ಡದು ಇಲ್ಲ ಅಥವಾ ಚಿಕ್ಕದು ಇಲ್ಲ, ಆ ಥರ ಮೀಡಿಯಮ್ ಸೈಜ್ ಇದೆ ಇದು ಬೀಡ್ಸ್. ಆ ಥರ ಬೀಡ್ಸ್ ತೊಗೊಂಡು ಬೀಡ್ಸ್ಗೆ ಒಂದು ಸಲ ಲಾಕ್ ಮಾಡಿ ನೆಕ್ಸ್ಟ್ ಇವಾಗ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಡಬಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ 3 ಚೈನ್ ಹಾಕಿ ಡಬಲ್ ಕ್ರೋಶದ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡೋಣ. ಮತ್ತು ಇನ್ನೊಂದು ಡಬಲ್ ಕ್ರೋಶ, ಮತ್ತು 3 ಚೈನ್, ಡಬಲ್ ಕ್ರೋಶದ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶ ಇದೇ ಥರ 5 ಬರಬೇಕು. 5 ಪಿಕಾಟ್ ಬರಬೇಕು. 5 ಹಾಕ್ಕೊಂಡಾದಮೇಲೆ ಯಾವ ಥರ ನೆಕ್ಸ್ಟ್ ಕಂಟಿನ್ಯೂ ಮಾಡೋದು ನೋಡೋಣ. ಇವಾಗ 3 ಆಗಿದೆ, ಇನ್ನು 2 ಹಾಕ್ಕೊಳ್ಳೋಣ. ಡಬಲ್ ಕ್ರೋಶ ಹಾಕ್ಕೊಂಡು ಈ ಥರ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಹೋಗೋದು. ತುಂಬಾ ಈಸಿಯಾಗಿದೆ ಡಿಸೈನು. ಒಂದು ಸಲ ಟ್ರೈ ಮಾಡ್ಬೋದು. ಒಂದೇ ಸ್ಟೆಪ್ಪಲ್ಲೇ ಡಿಸೈನ್ ಫಿನಿಶ್ ಆಗುತ್ತೆ. ನೋಡಿ, ಇವಾಗ 5 ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಲಾಸ್ಟಿಗೆ ಒಂದು ಸಲ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಡಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಒಂದು 4 ಅಥವಾ 5 ಚೈನಷ್ಟು ಗ್ಯಾಪ್ ಬಿಟ್ಟು ಸೀರೆಯಿಂದ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. 6 ಡಬಲ್ ಕ್ರೋಶ ಬರಬೇಕು. ಸೀರೆಗೇನೆ ಈ ಥರ ಪಕ್ಕದಲ್ಲೇ ಹಾಕ್ಕೊಳ್ತಾ ಹೋಗಬೇಕು. ಡಬಲ್ ಕ್ರೋಶ 6 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಹಾಕಿದ್ವಲ್ಲ, ಅದು ಬಿಟ್ಟರೆ 6 ಬರುತ್ತೆ. ಇವಾಗ 3 ಆಯಿತು, ಇನ್ನು 3 ಡಬಲ್ ಕ್ರೋಶ. ಇವಾಗ 6 ಡಬಲ್ ಕ್ರೋಶ ಆದಮೇಲೆ 5 ಚೈನ್ ಹಾಕ್ಕೊಂಡು ಮತ್ತೆ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಲಾಕ್ ಮಾಡಬೇಕು. ಈ ಥರ ಕಾಣಿಸುತ್ತೆ. ಇವಾಗ 5 ಚೈನ್, ಡಿಸೈನ್ ಇದೇ ಥರನೇ ಕಂಟಿನ್ಯೂ ಆಗುತ್ತೆ, ಯಾವುದೇ ಚೇಂಜಸ್ ಇರೋದಿಲ್ಲ. ಕುಚ್ಚಬೇಕಂದ್ರೆ ಅಥವಾ ಥ್ರೆಡ್ನ ಚೇಂಜ್ ಮಾಡೋದಂದರೆ ಯಾವ ಥರ ಅಂತೇಳಿ ತೋರಿಸ್ತೀನಿ ನಾನು. ಕುಚ್ಚಬೇಡ ಅಂದರೆ ಯಾವ ಥರ ಕಂಟಿನ್ಯೂ ಮಾಡಬೇಕು ಅಂತೇಳಿ ತೋರಿಸ್ತೀನಿ. ನೆಕ್ಸ್ಟ್ ಈ ಥರ ಬ್ಯಾಕ್ ಸೈಡ್ ಲಾಕ್ ಮಾಡಿಕೊಂಡು ಇವಾಗ ಫ್ರಂಟಿಗೆ ತಿರುಗಿಸ್ಕೊಳ್ಳೋಣ. ಫ್ರಂಟಿಗೆ ತಿರುಗಿಸ್ಕೊಂಡು ಒಂದು ಬೀಡ್ಸ್ ಆ್ಯಡ್ ಮಾಡ್ಕೊಳ್ಬೇಕು.
ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಬೀಡ್ಸಿಗೆ ಒಂದು ಸಲ ಲಾಕ್ ಮಾಡೋಣ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಡಬಲ್ ಕ್ರೋಶ 5 ಡಬಲ್ ಕ್ರೋಶ ವರ್ಕ್ ಮಾಡಬೇಕು 5 ಚೈನ್ ಗ್ಯಾಪ್ ಒಳಗಡೆಯಿಂದ. ತುಂಬಾ ಡಿಸೈನು ಒಂದು ಸಲ ಟ್ರೈ ಮಾಡ್ಬೋದು ನೋಡಿ. ಒಂದು ಸ್ವಲ್ಪ ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ಯಾವ ಥರ ಕಂಟಿನ್ಯೂ ಮಾಡಬೇಕು, ಕುಚ್ಚು ಕಟ್ಟೋದಿದ್ದರೆ ಅಥವಾ ಥ್ರೆಡ್ನ ಚೇಂಜ್ ಮಾಡೋದಿದ್ದರೆ ಅಂಥೇಳಿ ನಾನು ತೋರಿಸ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು 5 ಅಥವಾ 6, 7 ಈ ಥರ ಹಾಕ್ಕೊಳ್ಬೋದು. ನಾನಿಲ್ಲಿ 7 ಡಿಸೈನ್ ಹಾಕ್ಕೊಂಡಾದಮೇಲೆ ನಾನು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಪ್ಲಸ್ ಕುಚ್ಚು ಕೂಡ ಹಾಕಿದ್ದೀನಿ ನೋಡಿ. ಕಲರ್ ಚೇಂಜ್ ಮಾಡ್ಕೊಳ್ಬೇಕು ಅಂತಂದರೆ ಇವಾಗ ಇಲ್ಲಿದೆಯಲ್ವ, ಇಲ್ಲಿಗೆ ಥ್ರೆಡ್ನ ಕಟ್ ಮಾಡಿ ಜಾಯಿಂಟ್ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕು. ಕಲರ್ ಚೇಂಜ್ ಮಾಡೋದಷ್ಟೇ, ಕುಚ್ಚು ಬೇಡ ಅಂದರೆ. ನಾನಿಲ್ಲಿ ಕುಚ್ಚು ಹಾಕೋದ್ರಿಂದ ಎಂಡಲ್ಲಿ 2 ಚೈನ್ ಹಾಕಿ ಡೈರೆಕ್ಟಾಗಿ ಸ್ಯಾರಿಗೆ ಈ ಥರ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು 5 ಚೈನ್ ಹಾಕಿ ಕುಚ್ಚು ಕಟ್ಕೊಳ್ಳೋದಕ್ಕೆ ನಾನು ಸ್ಪೇಸ್ ಮಾಡ್ಕೊಳ್ತಾ ಇದ್ದೀನಿ. ಕುಚ್ಚು ಬೇಡ ಅಂತಂದರೆ ನಾನು 2 ಚೈನ್ ಹಾಕಿ ಸ್ಯಾರಿ ಲಾಕ್ ಮಾಡಿದ್ದೇನಲ್ಲ, 2 ಚೈನ್ ಹಾಕ್ತೇನೆ ಅಲ್ಲೇ ಥ್ರೆಡ್ ಕಟ್ ಮಾಡಿ ನಾವು ಬೇರೆ ಇನ್ನೊಂದು ಕಲರ್ ಥ್ರೆಡ್ನ ಜಾಯಿಂಟ್ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕು ಅಷ್ಟೇ ನೋಡಿ. ಇವಾಗ 2 ಸಲ ಲಾಕ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಕಟ್ ಮಾಡಿದ್ದೀನಲ್ಲ, ಅಲ್ಲಿ ಮತ್ತೆ ಇನ್ನೊಂದು ಕಲರ್ ಸ್ಯಾರಿ ಕಲರ್ ಕಾಂಬಿನೇಷನಲ್ಲಿ ಯಾವುದಿದೆಯೋ ಆ ಕಲರ್ ಥ್ರೆಡ್ನ ತೊಗೊಂಡಿಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಡಬಲ್ ಕ್ರೋಶ ವರ್ಕ್ ಮಾಡಬೇಕು. 6 ಡಬಲ್ ಕ್ರೋಶ ಹಾಕಬೇಕು. 6 ಡಬಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ 5 ಚೈನ್ ಹಾಕಿ ಮತ್ತು ಬ್ಯಾಕ್ ಸೈಡಿಂದ ತಿರುಗಿಸ್ಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಡಿಸೈನ್ ಏನು ಫಸ್ಟಿಗೆ ತೋರಿಸಿದ್ದೀನಲ್ವ ಅದೇ ಥರನೇ ಡಿಸೈನು ಕಂಟಿನ್ಯೂ ಮಾಡಬೇಕು. ಕುಚ್ಚು ಬೇಕಂದರೆ ಯಾವ ಥರ, ಕುಚ್ಚು ಬೇಡ ಅಂದರೆ ಯಾವ ಥರ ಹಾಕ್ಕೊಳ್ಬೋದು ಅಂತ ತೋರಿಸಿದ್ದೀನಿ. ಆ ಥರ ಒಂದು ಸಲ ಟ್ರೈ ಮಾಡಿ, ಅಥವಾ ಸಿಂಗಲ್ ಕಲರ್ ಥ್ರೆಡ್ಡಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂದರೆ ಹಾಗೂ ಕೂಡ ಟ್ರೈ ಮಾಡ್ಕೊಬೋದು. ತುಂಬಾ ಈಸಿಯಾಗಿದೆ, ಒಂದೇ ಸ್ಟೆಪ್ಪಲ್ಲಿ ಡಿಸೈನು ಕಂಪ್ಲೀಟ್ ಆಗುತ್ತೆ. ತುಂಬ ಜಾಸ್ತಿ ಬೀಡ್ಸ್ನ ಈ ಡಿಸೈನಲ್ಲಿ ನಾನು ಯೂಸ್ ಮಾಡಿಲ್ಲ, ತುಂಬ ಕಡಿಮೆ ಬೀಡ್ಸ್ ಯೂಸ್ ಆಗಿದೆ. ಈ ವಿಡಿಯೋನ ಎಂಡ್ವರೆಗೂ ನೋಡಿದರೆ ನಾನು ಡಿಸೈನ್ ಪ್ರೈಸ್ ಕೂಡ ಹೇಳಿರ್ತೀನಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ನೋಡಿ. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ನೋಡೋಣ. ಕುಚ್ಚೆಲ್ಲ ಹಾಕಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ನೋಡೋಣ ನೋಡಿ. ಫಿನಿಶ್ ಆದಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ. ನಾನು 2 ಕಲರ್ ಥ್ರೆಡ್ನ ತೊಗೊಂಡು ಕುಚ್ಚನ್ನ ಹಾಕಿದ್ದೀನಿ. 170 ತೊಗೊಂಡಿದ್ದೀನಿ, ಇನ್ನೊಂದು 70 ತೊಗೊಂಡಿದ್ದೀನಿ. ತೊಗೊಂಡು ಈ ಥರ ಹಾಕಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಡಿಸೈನು. ಫೈನಲಾಗಿ ಈ ಡಿಸೈನ್ಗೆ ಪ್ರೈಸ್ ಅಂದರೆ 600ಇಂದ 700ವರೆಗೂ ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.